ವೀಕ್ಷಕರೇ, ವಕ್ಫ್ ಬೋರ್ಡ್ ಇದೊಂದು ಹೆಸರು ಕಳೆದ ಕೆಲ ದಿನಗಳಿಂದ ಎಲ್ಲ ಕಡೆ ತುಂಬಾ ಸುದ್ದಿಯಲ್ಲಿರುವಂತಹ ಹೆಸರು. ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳಲ್ಲೂ ಕೂಡ ಇದ್ರ ಬಗ್ಗೆ ನೀವು ಕೇಳಿರಬಹುದು. ಪ್ರತಿ ಊರಲ್ಲೂ ಪ್ರತಿ ನಗರಗಳಲ್ಲೂ ಕೂಡ ಹಲವು ಜನ ನಮ್ಮ ಜಮೀನನ್ನ ಅಥವಾ ನಮ್ಮ ಜಾಗವನ್ನ ವಕ್ಫ್ ಬೋರ್ಡ್ ಆಕ್ರಮಿಸಿಕೊಂಡಿದೆ, ಇದನ್ನ ಅವರಿಗೆ ಬರ್ಕೊಟ್ಟವರು ಯಾರು, ಇದ್ರ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಸರ್ಕಾರಕ್ಕೆ ಏನಾಗಿದೆ ಅಂತ ಕೇಳ್ತಿದ್ದಾರೆ. ವೀಕ್ಷಕರೇ, ತುಂಬಾ ಜನಕ್ಕೆ ಈ ವಕ್ಫ್ ಬೋರ್ಡ್ ಅಂದ್ರೆ ಏನು, ಇದರ ಹಿನ್ನೆಲೆ ಏನು, ಇದು ಹೇಗೆ ಕೆಲಸ ಮಾಡುತ್ತೆ, ಇದಕ್ಕೆ ಇರುವಂತ ಪವರ್ ಏನು, ಇದನ್ನ ಹುಟ್ಟಾಕಿದ್ಯಾರು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋಣ. ವೀಕ್ಷಕರೇ, ಸರಳವಾಗಿ ಹೇಳಬೇಕು ಅಂದ್ರೆ ಈ ವಕ್ಫ್ ಬೋರ್ಡ್ ಅಂದ್ರೆ ಇದು ಮುಸಲ್ಮಾನ ಸಮುದಾಯದ ಅಥವಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ಅವರ ಎಲ್ಲಾ ಬಗೆಯ ಹಕ್ಕುಗಳ ಅನುಮೋದನಾ ಸಂಸ್ಥೆ, ಅಂದ್ರೆ ಎಂಡೋರ್ಸ್ಮೆಂಟ್ ಇನ್ಸ್ಟಿಟ್ಯೂಷನ್ ಆಫ್ ಇಸ್ಲಾಮಿಕ್ ಮೈನಾರಿಟಿ ಕಮ್ಯುನಿಟಿ. ವೀಕ್ಷಕರೇ, ಇದು 1913ರಿಂದ ಅಂದ್ರೆ ಬ್ರಿಟಿಷರ ಕಾಲದಿಂದನೇ ಅಸ್ತಿತ್ವದಲ್ಲಿದ್ದಂತ ಮುಸ್ಲಿಂ ಹಿತರಕ್ಷಣಾ ಸಂಸ್ಥೆ. ಇಂಥ ಸಂಸ್ಥೆಗಳು ಹಿಂದೂಗಳು ಹಾಗೂ ಇತರ ಮತದವರಿಗೂ ಕೂಡ ಇಲ್ಲಿ ಇವೆಯಾದ್ರೂ ಈ ವಕ್ಫ್ ಬೋರ್ಡ್ ಅವೆಲ್ಲವುಗಳಿಗಿಂತಲೂ ಕೂಡ ಹೆಚ್ಚು ಶಕ್ತಿ ಹೊಂದಿರುವಂತ ಸಂಸ್ಥೆ. ಇದಕ್ಕೆ ಇಂಥ ಒಂದು ಪರಮಾಧಿಕಾರವನ್ನ ನಮ್ಮ ರಾಜ್ಯಾಂಗವೇ ದಯಪಾಲಿಸಿಕೊಟ್ಟಿದೆ. ಮುಸಲ್ಮಾನರಲ್ಲಿ ಯಾರು ಅಸಹಾಯಕರು, ದೀನರು, ದುರ್ಬಲರು, ನಿರ್ಗತಿಕರು ಮೊದಲಾದಂತ ಬಡವರ್ಗದ ಜನರಿರ್ತಾರೋ ಅವ್ರಿಗೆ ಕೈಲಾದಂತ ಸಹಾಯ ಸಿಗುವಂತ ಸಲುವಾಗಿ ಕೈಲಾದ ದಾನದತ್ತಿ ಅವ್ರಿಗೆ ಧಾರಾಳವಾಗಿ ಸಿಗಲಿ ಎಂಬ ಕಾರಣದಿಂದಾಗಿ ಈ ವಕ್ಫ್ ಬೋರ್ಡ್ ಅನ್ನ ಬ್ರಿಟಿಷ್ ಅನುಮೋದನೆಯ ಮೇರೆಗೆ 1913ರಲ್ಲಿ ಜಾರಿಗೆ ತರಲಾಗುತ್ತೆ. ಆಗ ಇದ್ದಂತ ಕೆಲ ಮುಸಲ್ಮಾನ್ ಸಮುದಾಯದ ಧುರೀಣರು ಹಾಗೂ ಹಿರಿಯ ಮುತ್ಸದಿಗಳು ಈ ಒಂದು ವಿಚಾರ ಬ್ರಿಟಿಷರ ಜೊತೆ ಚರ್ಚೆ ಮಾಡಿ ಈ ಬೋರ್ಡ್ ಜಾರಿಯಾಗಲು ಕಾರಣ ಆಗ್ತಾರೆ. ಇದರ ಮುಖ್ಯ ಉದ್ದೇಶನೇ ಭಾರತದಲ್ಲಿ ಎಲ್ಲೆಲ್ಲಿ ದುರ್ಬಲ ವರ್ಗದ ಮುಸಲ್ಮಾನರಿದ್ದಾರೋ ಅವ್ರಿಗೆಲ್ಲ ಈ ಬೋರ್ಡ್ನಿಂದ ಕೈಲಾದ ಸಹಾಯ ಸಿಗಬೇಕು ಅನ್ನೋದು ಅವರ ಆಶಯ. ಅಂದ್ರೆ ಈ ಒಂದು ಸಮುದಾಯದ ಬಡವರ್ಗದವ್ರಿಗೆ ಅದೇ ಸಮುದಾಯದ ಇತರ ಬಲಿಷ್ಠ ವರ್ಗದ ಜನ ತಮ್ಮ ಬಳಿ ಏನಿರುತ್ತೋ ಅದನ್ನ ಕೊಡೋದು. ಅದು ಜಾಗ ಇರಬಹುದು, ಹಣ, ಒಡವೆ, ಜಮೀನು, ಕಟ್ಟಡ, ಊಟ, ಕೆಲಸ, ಔಷಧಿ, ಆಶ್ರಯ, ಶಿಕ್ಷಣ, ಹೀಗೆ ಏನ್ ಬೇಕಾದ್ರೂ ಆಗಿರಬಹುದು. ಬಹುಮಹಡಿ ಕಟ್ಟಡದ ಮಾಲೀಕರಾದಂಥ ಸಿರಿವಂತ ಮುಸಲ್ಮಾನನೊಬ್ಬ ತನ್ನ ಕಟ್ಟಡದ ಒಂದಂತಸ್ತನ್ನ ಬಡವನಿಗೆ ಈ ಅಲ್ಲಾನ ಹೆಸರಲ್ಲಿ ಬಿಟ್ಕೊಟ್ಟು ಸಹಾಯ ಮಾಡೋದು. ಇಲ್ಲಿ ದಾನ ಕೊಡೋರು ಇದನ್ನ ವಕ್ಫ್ ಬೋರ್ಡ್ಗೆ ಕೊಡಬೇಕು. ಇಲ್ಲಿರುವಂತ ರೂಲ್ಸ್ ಅಥವಾ ಷರತ್ತೇನು ಅಂದ್ರೆ ನೀವು ಏನೇ ಅದಕ್ಕೆ ದಾನ ಕೊಟ್ಟರು ಅದು ಕಡ್ಡಾಯವಾಗಿ ನಿಮ್ಮ ಸ್ವಂತ ಹೆಸರಲ್ಲೇ ಇರುವಂತ ಆಸ್ತಿ ಅಥವಾ ವಸ್ತು ಆಗಿರಬೇಕು. ಹೀಗೆ ದಾನ ಮಾಡುವಂತ ಏನನ್ನೇ ಆಗಲಿ ದಾನ ಕೊಟ್ಟ ನಂತರ ಅದನ್ನ ಯಾವುದೇ ಕಾರಣಕ್ಕೂ ವಾಪಸ್ ಪಡೆಯೋ ಹಾಗಿಲ್ಲ. ಉದಾಹರಣೆಗೆ ನಾವು ಈಗ ತಿರುಪತಿಗೆ ಹೋಗಿ ಅದರ ಹುಂಡಿಗೆ 500,000 ರೂಪಾಯಿನೂ ಹಾಕಿ ಅದನ್ನ ಹೀಗೆ ವಾಪಸ್ ತಗೊಳ್ಳದೆ ಅದು ದೇವರಿಗೆ ಅಂತ ಅದನ್ನ ಅಲ್ಲೇ ಬಿಟ್ಟು ಬರ್ತೀವೋ ಇದು ಕೂಡ ಹಾಗೇನೆ. ಹಾಗಾದ್ರೆ ಈ ವಕ್ಫ್ ಬೋರ್ಡ್ ಯಾರ ಒಡೆತನದಲ್ಲಿ ಅಂತ ನೋಡೋದಾದ್ರೆ ಇದು ಯಾರ ಒಡೆತನದಲ್ಲೂ ಕೂಡ ಇಲ್ಲ. ಇದು ಸಂಪೂರ್ಣವಾಗಿ ಒಂದು ಸ್ವತಂತ್ರ ಸಂಸ್ಥೆ. ಇದ್ರ ಜೊತೆ ನಮ್ಮ ಘನ ಸರ್ಕಾರ ಕೂಡ ಯಾವುದೇ ರೀತಿ ಇನ್ವಾಲ್ವ್ ಆಗುವ ಹಾಗಿಲ್ಲ. ಇಲ್ಲಿ ಎಲ್ಲ ಕೂಡ ಅವರೇನೆ ಈ ಬೋರ್ಡ್ಗೆ ಸಂಬಂಧಪಟ್ಟಂತ ನಿರ್ಧಾರ ಮತ್ತು ರೂಲ್ಸ್ ಅನ್ನ ಅವರೇ ಮಾಡ್ಕೊಳ್ತಾರೆ. ಇದರಲ್ಲಿ ಅವರವರ ಎಲ್ಲ ಸ್ವಂತ ನಿರ್ಧಾರ ಅಥವಾ ನಿಯಮದ ಬಗ್ಗೆ ಅವ್ರಿಗೆ ಫುಲ್ ಅಧಿಕಾರ ಇರುತ್ತೆ. ವೀಕ್ಷಕರೇ, ಇವ್ರಿಗೆ ಇರುವಂತ ಪರಮಾಧಿಕಾರಕ್ಕೆ ಒಂದು ಸಣ್ಣ ಉದಾಹರಣೆಯನ್ನ ಕೊಡ್ತೀನಿ ನೋಡಿ. ಸೆಕ್ಷನ್ 85 ಪ್ರಕಾರ ಈ ವಕ್ಫ್ನವರು ನಿಮ್ ಬಳಿ ಬಂದು ನೀವಿರುವಂತ ಮನೆ ಅಥವಾ ನಿಮ್ಮ ಯಾವುದೇ ಜಾಗವನ್ನ ಇದು ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ಹೇಳಿದ್ರೆ ಅಲ್ಲಿ ಅದರ ವಿರುದ್ಧ ನೀವೇನು ಕೂಡ ಮಾಡುವ ಹಾಗೇನೆ ಇಲ್ಲ. ಬೇರೆ ಕೇಸ್ಗಳಲ್ಲಿ ಏನಾದ್ರು ಈ ತರ ಆದ್ರೆ ನೀವು ಈ ಒಂದು ಅನ್ಯಾಯದ ವಿರುದ್ಧ ಕೋರ್ಟ್ಗೆ ಹೋಗಿ ಹೋರಾಡ್ತೀನಿ ಅಂತ ಕಾನೂನು ಹೋರಾಟವನ್ನ ಮಾಡಬಹುದು. ಆದ್ರೆ ಈ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂತ ಯಾವುದೇ ಆಗಿರ್ಲಿ ಅಥವಾ ಯಾವುದೇ ಜಾಗ ಆಗಿರ್ಲಿ ಯಾವುದೇ ಆಸ್ತಿ ಆಗಿರ್ಲಿ ಅವರು ಅದು ನಮ್ದು ಅಂತ ಹೇಳಿದ್ರೆ ನಾವು ಅದರ ವಿರುದ್ಧ ಯಾವುದೇ ಕೋರ್ಟ್ನಲ್ಲೂ ಕೂಡ ಅದರ ವಿರುದ್ಧ ದಾವೆ ಹಾಕೋದಿಕ್ಕೆ ಅವಕಾಶನೇ ಇಲ್ಲ. ಆದ್ರೆ ಇದುವರೆಗೂ ಈ ವಕ್ಫ್ ಬೋರ್ಡ್ನ ವಿರುದ್ಧ ಒಂದಷ್ಟು ಕೇಸ್ಗಳು ಬಿದ್ದಿವೆ. ಆದ್ರೆ ಅವೆಲ್ಲ ಏನಾಗಿವೆ ಅಂತ ಆಮೇಲೆ ತಿಳಿಸ್ತೀನಿ. ಈಗ ಈ ವಕ್ಫ್ ಬೋರ್ಡ್ನವರು ನಮ್ಮ ಯಾವುದೇ ಜಾಗವನ್ನ ಅದು ಅವ್ರದ್ದು ಅಂತ ಹೇಳಿದಾಗ ನಾವು ಕೋರ್ಟ್ಗೆ ಹೋಗಾಗಿಲ್ಲ. ಒಂದ್ ವೇಳೆ ನಾವು ಈ ಬಗ್ಗೆ ಹೋರಾಟ ಮಾಡಲೇಬೇಕು ಅಂದ್ರೆ ನಾವು ಮತ್ತೆ ಅದೇ ವಕ್ಫ್ ಬೋರ್ಡ್ಗೆನೆ ಹೋಗ್ಬೇಕು. ಅಲ್ಲಿ ವಕ್ಫ್ ಟ್ರಿಬ್ಯುನಲ್ ಅಂತ ಒಂದಿದೆ, ಅವ್ರ ಹತ್ರ ಹೋಗಿ ಹೀಗಾಗಿದೆ, ಇದು ನಮ್ ಜಾಗ ಅಂತ ಈ ಜಾಗದ ಕುರಿತಾದಂತ ಎಲ್ಲಾ ದಾಖಲೆಗಳನ್ನು ಕೂಡ ಅಲ್ಲಿ ಒದಗಿಸೋದಿಕ್ಕೆ ಅವಕಾಶ ಇದೆ. ಆದ್ರೂ ಇಲ್ಲೂ ಕೂಡ ಒಂದು ಸಮಸ್ಯೆ ಏನಂದ್ರೆ ಈ ವಕ್ಫ್ ಟ್ರಿಬ್ಯುನಲ್ ನಲ್ಲೂ ಕೂಡ ಎಲ್ಲ ಇರೋದು ಅವರ ಕಮ್ಯುನಿಟಿಯವರೇ. ಹಾಗಾಗಿ ಇಲ್ಲೂ ಕೂಡ ನಿರ್ಧಾರ ಪೂರ್ತಿ ಅವರದ್ದೇ. ಇಲ್ಲೂ ಕೂಡ ನಿಮ್ಗೆ ನ್ಯಾಯ ಸಿಗೋದರ ಬಗ್ಗೆ ಖಚಿತತೆ ಇಲ್ಲ. ಯಾಕೆಂದ್ರೆ ಅವರೇ ಬಂದು ನಿಮ್ ಜಾಗನ ಅದು ನಮ್ ಜಾಗ ನಮಗ್ ಕೊಡಿ ಅಂತ ಕೇಳಿದಾಗ ನೀವು ಮತ್ತೆ ಅವ್ರ ಹತ್ರನೇ ಹೋಗಿ ಪಿಟಿಷನ್ ಸಲ್ಲಿಸೋದ್ರಲ್ಲಿ ಯಾವುದೇ ಅರ್ಥ ಇರೋದಿಲ್ಲ ಅಲ್ವಾ? ವೀಕ್ಷಕರೇ, ಆಗೆಲ್ಲ ಈ ಸಮುದಾಯದವರ ಸಂಖ್ಯೆ ಕಡಿಮೆ ಇತ್ತು, ಅವ್ರಿಗಿದ್ದಂತ ಹಕ್ಕುಗಳು ಕೂಡ ಮಿತಿಯಲ್ಲಿದ್ವು. ಹೀಗಾಗಿ ಅವ್ರಿಗೆ ಒಳ್ಳೇದಾಗ್ಲಿ, ಈ ಕಮ್ಯುನಿಟಿಯ ಬಡ ಜನರಿಗೆ ಶೋಷಣೆಗೆ ಒಳಗಾದವರಿಗೆ ನೆರವು ಸಿಗ್ಲಿ ಅಂತ ಈ ಬೋರ್ಡ್ ಅನ್ನ ಸ್ಥಾಪಿಸಲಾಗಿತ್ತು. ಆಗ ಇದ್ದಂತ ಎಲ್ಲ ರಾಜಕೀಯ ಹಾಗೂ ಸಾಮಾಜಿಕ ಧುರೀಣರೆಲ್ಲ ಕುಳಿತು ಚರ್ಚೆ ಮಾಡಿ ಇದಕ್ಕೆ ಈ ಒಂದು ಸುಪ್ರೀಂ ಪವರ್ ಅನ್ನ ಕೊಟ್ಟಿದ್ರು. ಮುಂದೆ ಸ್ವತಂತ್ರ ಬಂದ ನಂತರ ಈ ದೇಶದ ಮೊದಲ ಪ್ರಧಾನಿಯಾದಂಥ ನೆಹರು ಅವರು ಈ ಬೋರ್ಡ್ಗೆ ಕೆಲ ರಾಜಕೀಯ ಪವರ್ ಅನ್ನ ಕೊಟ್ರು. ಇದಾಗಿ ಮುಂದೆ 1995ರಲ್ಲಿ ಪ್ರಧಾನಿಯಾಗಿದ್ದಂತ PV ನರಸಿಂಹರಾವ್ ಅವರು ಈ ಬೋರ್ಡ್ಗೆ ಇನ್ನಷ್ಟು ಹೆಚ್ಚಿನ ಅಧಿಕಾರವನ್ನ ಕೊಡ್ತಾರೆ.
1995ರಲ್ಲಿ ವಕ್ಫ್ ಬೋರ್ಡ್ನಲ್ಲಿದ್ದಂಥ ಕೆಲವರು ಬಡ ಜನರಿಗೆ ಸಹಾಯ ಮಾಡುವ ಬದಲು ಇದರಿಂದ ಗುಟ್ಟಾಗಿ ತಾವೇ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಮುಂದಾಗಿದ್ದರಿಂದ ಈ ಒಂದು ಸಮಯದಲ್ಲಿ ಕೆಲವೊಂದು ಬದಲಾವಣೆ ತರಲಾಯಿತು. ಆಗೆಲ್ಲ ಕೆಲವು ಕಡೆ ಈ ಬೋರ್ಡ್ನ ಹೆಸರಲ್ಲಿ ಏನ್ ನಡೀತು ಅಂದ್ರೆ, ಬಲಿಷ್ಠರು ಯಾವುದೇ ಜಾಗವನ್ನ ವಕ್ಫ್ ಮೂಲಕ ಬಡ ಜನರಿಗೆ ಬರ್ದುಕೊಟ್ಟಂತೆ ಮಾಡಿ ಆ ನಂತರ ಅದನ್ನ ರಹಸ್ಯವಾಗಿ ಬೇರೆಯವರಿಗೆ ಲಾಭದ ರೇಟಿಗೆ ಮಾರೋದಿಕ್ಕೆ ಶುರು ಮಾಡ್ತಾರೆ. ಹೀಗೆ ಈ ಬೋರ್ಡ್ಗೆ ಸೇರಿದಂತ ಕೆಲ ಆಸ್ತಿಗಳು ಈ ರೀತಿ ರಹಸ್ಯವಾಗಿ ಮಾರಾಟವಾಗಿ ಇದರ ರೂಲ್ಸ್ನ ಉಲ್ಲಂಘನೆ ಹಾಗೂ ಅದರ ದುರ್ಬಳಕೆ ಅತಿಯಾದಾಗ ಈ ಬೋರ್ಡ್ಗೆ ಕೊಟ್ಟಿರುವಂತಹ ಅಧಿಕಾರ ಜಾಸ್ತಿ ಆಯಿತು ಎಂಬ ಆಗ್ರಹಗಳು ಆಗ ಕೇಳ್ಬಂದಿದ್ವು. ವೀಕ್ಷಕರೇ, ತಮಿಳುನಾಡಿನ ರೈತನೊಬ್ಬ ತನ್ನ ಮಗಳು ಮದುವೆ ಅಂತ ತನ್ನ ಹೆಸರಲ್ಲಿದ್ದಂಥ ಪಿತ್ತರಾಜ್ಯದ ಜಮೀನನ್ನ ಮಾರೋದಿಕ್ಕೆ ರಿಜಿಸ್ಟರ್ ಕಚೇರಿಗೆ ಹೋದಾಗ ಅಲ್ಲಿ ಈ ಜಮೀನು ವಕ್ಫ್ ಮಂಡಳಿಗೆ ಸೇರಿದ್ದು, ಹೀಗಾಗಿ ಇದನ್ನ ನೀವು ಮಾರುವ ಹಾಗಿಲ್ಲ ಅಂತ ತಕರಾರು ಬರುತ್ತೆ. ಒಂದ್ ವೇಳೆ ಮಾರ್ಲೇಬೇಕು ಅಂತ ಇದ್ರೆ ನೀವು ಅವ್ರ ಬಳಿ ಹೋಗಿ ಅವರಿಂದ ಒಂದು NOC ಬರ್ಸ್ಕೊಂಡ್ ಬನ್ನಿ, ಆಗ ಇದು ನಿಮ್ಗೆ ರಿಜಿಸ್ಟರ್ ಆಗುತ್ತೆ ಅಂತ ಹೇಳಲಾಗುತ್ತೆ. ಆಗ ಆ ವ್ಯಕ್ತಿಗೆ ಇದೇನ್ ಹೀಗಾಯ್ತಲ್ಲ ಅಂತ ಅರ್ಥನೇ ಆಗೋದಿಲ್ಲ. ಅವರು ಈ ಬಗ್ಗೆ ದೂರನ್ನು ಕೊಡೋದಿಕ್ಕೆ ನ್ಯಾಯಾಲಯಕ್ಕೆ ಹೋದ್ರೂ ಕೂಡ ಅವರ ಅರ್ಜಿಯಲ್ಲಿ ಸ್ವೀಕಾರ ಆಗೋದಿಲ್ಲ. ಆಗ ಗೊತ್ತಾಗಿದ್ದಂತ ಸಂಗತಿ ಏನು ಅಂದ್ರೆ, ಕೇವಲ ಇವರು ಜಮೀನು ಮಾತ್ರವಲ್ಲ, ಅಲ್ಲಿದ್ದಂತ 5-6 ಹಳ್ಳಿಗಳ ಒಟ್ಟು 400 ಎಕರೆಗೂ ಹೆಚ್ಚಿನ ಜಾಗವನ್ನ ವಕ್ಫ್ ಮಂಡಳಿಗೆ ಸೇರ್ಬೇಕು. ಅದಲ್ಲದೆ ಅಲ್ಲಿದ್ದಂತ 1,500 ವರ್ಷಗಳ ಒಂದು ಹಳೆಯ ಹಿಂದೂ ದೇವಾಲಯವು ಕೂಡ ವಕ್ಫ್ ಮಂಡಳಿಗೆ ಸೇರ್ಬೇಕು ಅನ್ನುವಂತ ಹೊಸ ವಿಚಾರ ಅವ್ರಿಗೆ ಗೊತ್ತಾಗುತ್ತೆ. 2018ರಲ್ಲೂ ಕೂಡ ಇಂಥದೇ ಒಂದು ಗಂಭೀರ ವಿವಾದ ಉಂಟಾಗಿತ್ತು. ಅದೇನು ಅಂದ್ರೆ, ತಾಜ್ ಮಹಲ್ ಹಾಗೂ ಅದು ಇರುವಂತ ಜಾಗ ಕೂಡ ವಕ್ಫ್ ಮಂಡಳಿಗೆ ಸೇರಿದ್ದು ಅಂತ ಆಗ ಇದು ವಾದಿಸಿತ್ತು. ಇಷ್ಟೇ ಅಲ್ಲ, ಮುಂಬೈನಲ್ಲಿರುವಂತ ಅಂಬಾನಿಯವರ ನಿವಾಸದ ಜಾಗ ಕೂಡ ತನ್ನದೇ ಅಂತ ಮಹಾರಾಷ್ಟ್ರದ ವಕ್ಫ್ ಬೋರ್ಡ್ ಹೇಳಿತ್ತು. ಈ ಒಂದು ಜಾಗವನ್ನ 2005ರಲ್ಲಿ ಅಂಬಾನಿ ಒಬ್ಬ ಮುಸಲ್ಮಾನ್ ವ್ಯಕ್ತಿಯಿಂದ ಖರೀದಿ ಮಾಡಿದ್ರು. ಅಲ್ಲಿ ಈ ಮೊದಲು ಒಂದು ಅನಾಥಾಶ್ರಮ ಇತ್ತಂತೆ. ಹೀಗಾಗಿ ಆ ಒಂದು ಜಾಗ ಕೂಡ ತನಗೆ ಸೇರಿದ್ದು ಅಂತ ಈ ಮಂಡಳಿ ವಾದಿಸಿತ್ತು. ಇದೊಂದೇ ಅಲ್ಲ, ಹೈದರಾಬಾದ್ನಲ್ಲಿರುವಂತ ವಿಪ್ರೋ ಕ್ಯಾಂಪಸ್, ಲ್ಯಾಂಕೋ, ISB ಕ್ಯಾಂಪಸ್ ಇವೆಲ್ಲ ಇರುವಂತ ಜಾಗಗಳೆಲ್ಲ ನಮ್ಮದೇ ಅಂತ ವಕ್ಫ್ ಮಂಡಳಿ ವಾದಿಸಿತ್ತು. ಈ ಎಲ್ಲ ಆವರಣಗಳ ಸ್ಥಳದ ವಿಸ್ತೀರ್ಣವೇ ಸುಮಾರು 1600 ಎಕರೆಗೂ ಹೆಚ್ಚಿತ್ತು. ಇದೆಲ್ಲ ತನಗೆ ಸೇರಿದು ಅನ್ನೋದು ಈ ವಕ್ಫ್ ಮಂಡಳಿಯ ವಾದ. ಈ ಬಗ್ಗೆ ಬೋರ್ಡ್ ದೂರನ್ನು ಸಲ್ಲಿಸಿದಾಗ ಆಗ KCR ಸರ್ಕಾರ ಇತ್ತು. ಅವರು ಕೂಡಲೇ ಸುಪ್ರೀಂ ಕೋರ್ಟ್ಗೆ ಈ ಬಗ್ಗೆ ಪ್ರತಿ ಅರ್ಜಿನ ಸಲ್ಲಿಸಿದಾಗ ಅಲ್ಲಿ ಈ ಬಗ್ಗೆ ತೀರ್ಪು KCRನ ಪರ ಆಗಿ ಅಷ್ಟು ಜಾಗ ಅವರಲ್ಲಿ ಉಳಿತು. ಇಲ್ಲಿ ರಾಜ್ಯ ಸರ್ಕಾರ ಇರಬಹುದು ಅಥವಾ ಅಂಬಾನಿ ತರಹದ ವ್ಯಕ್ತಿಗಳಿರಬಹುದು, ಇವ್ರ ಹತ್ರ ಹಣ, ಅಧಿಕಾರ, ಪವರ್ ಎಲ್ಲ ಕೂಡ ಇರುತ್ತೆ. ಇವ್ರು ಹೇಗೋ ತಮ್ಗೆ ಸೇರಿದ್ದನ್ನ ಹಣ ಕೊಟ್ಟು ಹೋರಾಟ ಮಾಡಿ ಉಳಿಸ್ಕೊಳ್ತಾರೆ. ಆದ್ರೆ ಸಾಮಾನ್ಯರ ಪಾಡೇನು? 2014ರಲ್ಲೂ ಕೂಡ ದೆಹಲಿಯ ಸುಮಾರು 160ಕ್ಕೂ ಹೆಚ್ಚಿನ ಪ್ರಾಪರ್ಟಿ ತನ್ನದೇ ಅಂತ ಈ ಮಂಡಳಿ ದೂರು ಹಾಕಿತ್ತು. ಆಗಿನ್ನು ಚುನಾವಣೆ ನಡೆದಿರಲಿಲ್ಲ. ಆದ್ರೆ ಆಗ ಇದ್ದಂತ ಕಾಂಗ್ರೆಸ್ ಸರ್ಕಾರ ಇಷ್ಟು ಜಾಗವನ್ನ ವಕ್ಫ್ಗೆ ಮರು ಮಾತನಾಡದೆ ಬಿಟ್ಕೊಟ್ಟಿತ್ತು. ಇವರ ವಿರುದ್ಧ ಸದ್ಯ ಈಗ 40,000ಕ್ಕೂ ಹೆಚ್ಚಿನ ಕೇಸ್ಗಳು ಇದ್ದು, ಅವುಗಳಲ್ಲಿ 9,942ರಷ್ಟು ಕೇಸ್ಗಳನ್ನ ಈ ದೇಶದ ಇತರ ಮುಸಲ್ಮಾನರೇ ಈ ವಕ್ಫ್ ಬೋರ್ಡ್ ವಿರುದ್ಧ ಹಾಕಿದ್ದಾರೆ. ಇವರ ವಿರುದ್ಧ ಇಷ್ಟೆಲ್ಲ ಕೇಸ್ಗಳು ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಬಾಕಿ ಉಳಿದಿವೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ. ವೀಕ್ಷಕರೇ, ಇವತ್ತು ಅವರು ದೇಶದಲ್ಲೇ 3ನೇ ಅತಿ ದೊಡ್ಡ ಲ್ಯಾಂಡ್ ಓನರ್ ಅಂದ್ರೆ ನೀವು ನಂಬಲೇಬೇಕು. ಹೌದು, ಮೊದಲ ಸ್ಥಾನದಲ್ಲಿ ನಮ್ಮ ಭಾರತೀಯ ರೈಲ್ವೆಗೆ ಹೆಚ್ಚು ಲ್ಯಾಂಡ್ ಇದ್ರೆ 2ನೇ ಸ್ಥಾನದಲ್ಲಿ ನಮ್ಮ ಇಂಡಿಯನ್ ಡಿಫೆನ್ಸ್ ಬರುತ್ತೆ. ಇನ್ನು 3ನೇ ಜಾಗನೇ ಈ ವಕ್ಫ್ ಮಂಡಳಿ. ಇವ್ರ ಬಳಿ ಇದೀಗ 3.5 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯ ಎಸ್ಟೇಟ್ಗಳು, 8.5 ಲಕ್ಷಕ್ಕೂ ಹೆಚ್ಚಿನ ಸ್ಥಿರಾಸ್ತಿಗಳಿವೆ. ಇದ್ರ ಜೊತೆ ಇವರಿಗೆ ವರ್ಷಕ್ಕೆ ಬರುವಂತ ಆದಾಯವೇ ಎಲ್ಲ ಮೂಲಗಳಿಂದ ಸುಮಾರು 12,000 ಕೋಟಿ ರೂಪಾಯಿಗಳಿಗೂ ಜಾಸ್ತಿ ಅಂತ ನಮ್ಮ ಸರ್ಕಾರಿ ದಾಖಲೆಗಳಲ್ಲೇ ಇದೆ. ಆದ್ರೆ ಇದನ್ನ ಈ ವಕ್ಫ್ ಬೋರ್ಡ್ ತಳ್ಳಹಾಕುತ್ತೆ. ಅವರು ಕೊಡುವಂತ ಅಂಕಿಅಂಶನೇ ಬೇರೆ. ನಮ್ಗೆ ಇಷ್ಟೆಲ್ಲ ಆದಾಯ ಬರೋದೇ ಇಲ್ಲ, ನಮ್ಗೆ ಬರೋದು ಜುಜುಬಿ 2,500 ಕೋಟಿ ಮಾತ್ರ. ಹಾಗೂ ನಮ್ಮ ಹತ್ರ ಇರುವಂತಹ ಜಾಗಗಳಲ್ಲಿ ಹೆಚ್ಚಿನವು ಆಸ್ಪತ್ರೆ, ಮಸೀದಿ, ಧಾರ್ಮಿಕ ಕೇಂದ್ರ, ಸ್ಮಶಾನ, ಲೈಬ್ರರಿ ಇಂಥವೇ ಇರೋದ್ರಿಂದ ಅವುಗಳಿಂದ ನಮ್ಗೆ ಯಾವುದೇ ಹಣ ಬರಲ್ಲ. ಹೀಗಾಗಿ ನಮ್ಗೆ ಬರೋದು ಕಡಿಮೆ ಹಣ ಅಂತ ಅವರ ವಾದ. ಈ ವಕ್ಫ್ ಮಂಡಳಿ ಇರೋದು ಅವರ ಸಮುದಾಯದ ದೀನ ದಲಿತರಿಗೆ ಬೇಕಾದ ಅಗತ್ಯ ಸಹಾಯ ಮಾಡೋಕೆ ಅಲ್ವಾ. ಆದ್ರೆ ಇವರು ನಮ್ಗೆ ಹೆಲ್ಪ್ ಮಾಡುವಂತ ನೆವದಲ್ಲಿ ನಮ್ಗೆ ವಂಚಿಸಿ ಎಲ್ಲ ಅವರವರೇ ನುಂಗ್ ಹಾಕ್ತಿದ್ದಾರೆ ಅಂತ ಇವರ ವಿರುದ್ಧ ದೇಶದ ಹಲವು ಕಡೆ ಅವರದೇ ಸಮುದಾಯದ ಅನೇಕಾರು ಮುಸಲ್ಮಾನರು ಎಷ್ಟೋ ಕೇಸ್ಗಳನ್ನ ಹಾಕಿದ್ದಾರೆ. ಇದರಲ್ಲಿರುವಂತ ಯಾರೋ ಕೆಲ ಕ್ರಿಮಿಗಳಿಗೆ ಪಾಠವನ್ನ ಕಲಿಸುವಂತ ಭರದಲ್ಲಿ ಮುನ್ನಡೆದ್ರೆ ಅದರಿಂದ ಸಾಕಷ್ಟು ಮುಗ್ಧರಿಗೆ ಅನ್ಯಾಯ ಆಗುತ್ತೆ ಎಂಬುದು ಸರ್ಕಾರಕ್ಕೂ ಅರಿವಿದೆ. ಹೀಗಾಗಿ ಇಲ್ಲಿ ಯಾವುದೇ ಬಡ ವ್ಯಕ್ತಿಗೂ ಕೂಡ ಅನ್ಯಾಯ ಆಗಬಾರದು ಎಂಬ ಹಿತದೃಷ್ಟಿಯಿಂದ ಈ ಬಗ್ಗೆ ಕೆಲವು ಬದಲಾವಣೆ ತರಲೇಬೇಕು ಅಂತ ಹೊಸ 44 ತಿದ್ದುಪಡಿಗಳಿರುವಂತಹ ಒಂದು ಮಸೂದೆಯನ್ನ ಪರಿಚಯಿಸಲಾಯಿತು. ಆದ್ರೆ ಈ ಮಸೂದೆಯ ಜಾರಿಗೆ ವಕ್ಫ್ ಮಂಡಳಿಗೆ ಫೇವರ್ ಆಗಿರುವಂತ ಜನ, ನಾಯಕರು ಹಾಗೂ ಪಕ್ಷಗಳ ಅಡ್ಡಿ ಕೂಡ ಇತ್ತು. ಅದೆಲ್ಲ ಸಹಜ. ಆದ್ರೆ ನ್ಯಾಯಯುತವಾಗಿ ಧರ್ಮ ಕರ್ಮಗಳ ಆಯಾಮದ ಅಡಿಯಲ್ಲಿ ನೋಡೋದಾದ್ರೆ, ಉದಾಹರಣೆಗೆ ತಮಿಳುನಾಡಿನ ಆ 1000 ವರ್ಷಗಳ ಹಳೆಯ ಹಿಂದೂ ದೇಗುಲ ಅದು ಹೇಗೆ ಯಾವ ಲೆಕ್ಕದಲ್ಲಿ ಇತ್ತೀಚೆಗೆ ಹುಟ್ಕೊಂಡಿರುವಂತ ಈ ವಕ್ಫ್ ಮಂಡಳಿಗೆ ಸೇರಿತು ಅಂತ ಗೊತ್ತಿಲ್ಲ. ಹಾಗೂ 3-4 ತಲೆಮಾರುಗಳಿಂದ ಅವರ ಪೂರ್ವಜರ ಹೆಸರಲ್ಲಿರುವಂತ ಅವರ ತಾತ ಮುತ್ತಾತಂದಿರ ಜಾಗ ಅದು ಹೇಗೆ ಈ ವಕ್ಫ್ ಮಂಡಳಿಗೆ ಸೇರ್ತೋ ಗೊತ್ತಿಲ್ಲ. ಇದಕ್ಕೆ ಅವರು ಕೊಡುವಂತ ಉತ್ತರ ಏನು ಅಂದ್ರೆ, ಆಗೆಲ್ಲ ಇಲ್ಲಿ ಮುಸಲ್ಮಾನ್ ಅರಸರ ಆಳ್ವಿಕೆ ಇತ್ತು, ಇವೆಲ್ಲ ಅವ್ರಿಗೆ ಜಹೀರು ಬಂದ ಜಾಗಗಳು, ಹಾಗಾಗಿ ಈಗ ಇವು ನಮ್ಮವು ಅನ್ನೋದು ಅವರ ವಾದ.
ಹಾಗೆ ನೋಡಿದ್ರೆ ಈ ಮುಸಲ್ಮಾನ ಅರಸರು ಬರುವಂತ ಎಷ್ಟೋ ಮೊದಲೇ ಇವೆಲ್ಲ ನಮ್ಮವ್ರಿಗೆ ಸೇರಿತಲ್ವ ಅಂತ ಕೇಳಿದ್ರೆ ಇದಕ್ಕೆ ಅವ್ರ ಬಳಿ ಉತ್ತರ ಇಲ್ಲ. ಇದೇ ರೀತಿ ಹೈದರಾಬಾದ್ನಲ್ಲೂ ಕೂಡ ಅಲ್ಲಿಯ ಒಟ್ಟು ಸ್ಥಳದ ಸುಮಾರು 45% ಜಾಗ ನಮಗೆ ಸೇರಬೇಕು ಅನ್ನೋದೀಗ ಅವರ ವಾದ. ಹೀಗಾಗಿ ಸಾವಿರಾರು ವರ್ಷಗಳಿಂದ ಈ ಸ್ಥಳಗಳಲ್ಲಿ ಹಿಂದೂ, ಮುಸ್ಲಿಂ ಹಾಗೂ ಇತರ ಅನೇಕ ಪಂಥದ ಜನರು ಕೂಡ ಒಟ್ಟಿಗೆ ಜೀವನ ಮಾಡ್ತಾ ಬಂದಿದ್ದಾರೆ. ಈಗ ಸಡನ್ ಆಗಿ ಇವ್ರ ಬಗ್ಗೆ ಯೋಚನೆ ಮಾಡದೆ ಇದೆಲ್ಲ ನಮ್ಮದೇ ಜಾಗ ಅಂತ ಹೇಳೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವಾ? ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಅವ್ಯವಹಾರ ನಡೀಲಿ, ಅಲ್ಲಿ ಮಾತನಾಡೋದಕ್ಕೆ ಎರಡು ಕಡೆಯವರಿಗೂ ಸಮಾನ ಅವಕಾಶ ಕೊಡಬೇಕು. ಈ ವಾದ ಪ್ರತಿ ವಾದದ ಚರ್ಚೆಯಲ್ಲಿ ಪಾರದರ್ಶಕತೆ ಇರಬೇಕು. ಈ ವಕ್ಫ್ ಬೋರ್ಡ್ನಲ್ಲಿ ಇಬ್ರು ಮುಸಲ್ಮಾನ್ ಮಹಿಳೆಯರಿಗೆ ಅವಕಾಶ ಇರಬೇಕು. ಅದಲ್ಲದೆ ಇಬ್ರು ಮುಸ್ಲಿಮೇತರರನ್ನು ಕೂಡ ಇಲ್ಲಿ ನೇಮಿಸಿಕೊಳ್ಬೇಕು ಅಂತೆಲ್ಲ ಈ ಹೊಸ 44 ತಿದ್ದುಪಡಿಯ ಮಸೂದೆಯಲ್ಲಿ ನಮೂದಾಗಿದೆ. ವೀಕ್ಷಕರೇ, ಇದಿಷ್ಟು ಹೊಸ ತಿದ್ದುಪಡಿಗಳು ಹಾಗೂ ಈ ಹೊಸ ಮಸೂದೆಯಲ್ಲಿ ಇರುವಂತ ವಿಷಯ. ಅದಿನ್ನೂ ಕೂಡ ಜಾರಿಯಾಗಿಲ್ಲ. ಅದರ ಜಾರಿಗೂ ಕೂಡ ಇಲ್ಲಿ ಸಾಕಷ್ಟು ಬಲವಾದಂತ ವಿರೋಧ ಇದೆ. ಹೀಗಾಗಿ ಇದೆಲ್ಲ ದಾಟಿ ಅದು ಜಾರಿಯಾಗೋದಕ್ಕೆ ಇನ್ನೂ ಒಂದಷ್ಟು ಸಮಯ ಬೇಕೇ ಬೇಕು. ಸಮಯದ ಜೊತೆ ಎಲ್ಲವೂ ಕೂಡ ಬದಲಾಗಬೇಕು. ವಕ್ಫ್ ಬೋರ್ಡ್ ಇರಲಿ ಅಥವಾ ಇನ್ನೊಂದಿರಲಿ, ಇಲ್ಲಿ ಯಾವುದೂ ಕೂಡ ನ್ಯಾಯ ಹಾಗೂ ಸಮಾನತೆಗಿಂತ ಹೆಚ್ಚಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.